ಪ್ರಕಾರ ಎಂಪಿಯರು ಕರೆದು ಮಾಡಿ ಅಂತ ಇವ್ರೇನು ಮಾಡ್ತಾರೆ ಎಂಪಿನ ಯಾವುದಕ್ಕೂ ಕರೆಯೋದಿಲ್ಲ. ಗೌರ್ಮೆಂಟ್ ಫಂಡ್ ಇಲ್ಲ ಅಂದ್ರೆ ನಾನು ರಿಸೈನ್ ಮಾಡಿ ಮತ್ತೆ ಬೇಕಾದ್ರೆ ಗೆದ್ದು ಬರ್ತೀನಿ ತೋರಿಸಿ ಬೇರೆಯವರು ಚಾಲೆಂಜ್ ತಗೊಳ್ಳಿ ಸರ್. ಇದು ಕೇಂದ್ರ ಸರ್ಕಾರದ 15ನೇ ಹಣಕಾಸು ಯೋಜನೆಯಲ್ಲಿ ಈ ರಸ್ತೆಗೆ ಗೋಪಿ ವೆಂಕಟೇಶ್ವರ ಚೌಟ್ರಿಯಿಂದ ಹಿಡಿದು ಈ ರಸ್ತೆಯಿಂದ ಬೈಪಾಸ್ವರೆಗೂ ಅಂತ ನಾವು ಇಟ್ಟಿದ್ದು. ಹಿಂದೇನು ಕಳೆದ ವರ್ಷವೂ ಇದೇ 15ನೇ ಹಣಕಾಸು ಯೋಜನೆಯಲ್ಲೇ ಮೀಸಲಿಟ್ಟಿದ್ದು. ಆ ಕಾಮಗಾರಿ ಸಹ ಅದೇ ಈಗ ನಡೀತಾರೆ ಕಾಮಗಾರಿ ಡಾಂಬರ್ ಮತ್ತು ಡ್ರೈನೇಜ್ ಎರಡು ಅಷ್ಟೇ 31 ಲಕ್ಷ ಅಂತ ಸೆಂಟ್ರಲ್ ಗೌರ್ಮೆಂಟ್ ಫಂಡನ್ನು 15ನೇ ಹಣಕಾಸು ಯೋಜನೆ ಹಾಕಿದ್ದು. ನಮ್ಮದೇನಪ್ಪ ಕೂಗು ಅಂದರೆ ಎಂಪಿನೂ ಕರಿಬೇಕು ಪೂಜೆಗೆ ಅಂದ್ಬಿಟ್ಟು ನಾವು ಒತ್ತಾಯ ಮಾಡ್ತಾಯಿದ್ದೀವಿ ನಗರಸಭೆ ಅಧಿಕಾರಿಗಳಿಗೆ. ನೀವು ಪ್ರೋಟೋಕಾಲ್ ಪ್ರಕಾರ ಎಂಪಿರು ಕರೆದು ಮಾಡಿ ಅಂತ. ಇವರೇನು ಮಾಡ್ತಾರೆ ಎಂಪಿನ ಯಾವುದಕ್ಕೂ ಕರೆಯೋದಿಲ್ಲ. ಎಂಪಿರನ್ನ ನಾವು ವಿಶೇಷವಾಗಿ ಏನು ಹೇಳಿದ್ರೆ ಸೆಂಟ್ರಲ್ ಗೌರ್ಮೆಂಟ್ ಅಮೌಂಟು 15 ಹಣಕಾಸಿಂದ ಕರಿಬೇಕು ಮಾಡಬೇಕು ಅಂತ. ಇವ್ರು ಏನೇನು ಪೂಜೆ ಮಾಡೋರು ನೆಲಮಂಗಲದಲ್ಲಿ ಭಕ್ತನಪಾಳ್ಯ ರೋಡ್ ಇರ್ಬೋದು, ಪೇಟೆ ಬೀದಿ ರೋಡ್ ಇರ್ಬೋದು, MG ರೋಡ್ ಇರ್ಬೋದು, ಈ ರೋಡ್ ಇರ್ಬೋದು, ಈ ರೋಡ್ಗಳು ಏನೇನು ಇದೆಯೋ ಮೇನ್ ಮುಖ್ಯ ರಸ್ತೆಗಳು ಅದಕ್ಕೆಲ್ಲನೂ ಒಳ್ಳೆ ಕೆಲಸ ಆಗಲಿ, ಆ ಕಡೆ ಜಾಸ್ತಿ ಜನ ಓಡಾಡ್ತಾರೆ, ಸಾರ್ವಜನಿಕರಿಗೆ ಅನುಕೂಲ ಆಗಲಿ ಅಂದ್ಬಿಟ್ಟು ನಾವು ಯಾರೂ ರಾಜಕೀಯ ಮಾಡೋದಲ್ಲೇ ಎಲ್ಲ ಸದಸ್ಯರು ಸೇರಿ 15ನೇ ಹಣಕಾಸು ಯೋಜನೆ ಮುಖ್ಯ ರಸ್ತೆಗಳಿಗೆ ಹಾಕಿದ್ದೀವಿ. ಇದರಲ್ಲಿ ಯಾವುದೇ ರಾಜ್ಯ ಸರ್ಕಾರದ ಅನುದಾನ ಇಲ್ಲ, ಶಾಸಕರದ್ದು ಯಾವುದೇ ನಿಧಿ ಇಲ್ಲ. ಆದರೆ ಎಂಪಿಯರ್ನ ಮಾತ್ರ ಅಧಿಕಾರಿಗಳು ಎದುರಿಸಿ ಎಂಪಿಯರ್ಗೆ ಕರೆಯೋದಕ್ಕೆ ಬರೋಲ್ಲ. ಪೂಜೆ ದಿವಸನೇ ನಮಗೆ ಬೆಳಗ್ಗೆ 10 ಗಂಟೆ ಪೂಜೆ ಇದ್ದರೆ 9 ಗಂಟೆಗೆ ನಮ್ಗೆ ಹೇಳ್ತಾರೆ ಬಂದುಬಿಡ್ತಾರೆ ಪೂಜೆ ಮಾಡ್ತಾರೆ ಅಂತ. ಡಾಂಬರ್ ಹಾಕ್ಬೇಕಾರೋ ಶಂಕುಸ್ಥಾಪನೆ ಮಾಡ್ಬೇಕಾರೋ ಯಾವುದಕ್ಕೂ ಸಹ ಎಂಪಿಯರ್ಗೆ ಇದ್ರಿಗೆ ಹೇಳೋದಿಲ್ಲ. ನಾವು ಪ್ರೋಟೋಕಾಲ್ ಪ್ರಕಾರ ಕರಿಬೇಕು. ಶಾಸಕರಿಗೆ ಏನು ಗೌರವ ಇದೆಯೋ ಎಂಪಿಯರ್ಗೂ ಅದೇ ರೀತಿ ಗೌರವ ಇದೆ. ಅವ್ರನ್ನೂ ಕರೆದು ಪೂಜೆ ಮಾಡಬೇಕು. ನೆಲಮಂಗಲದಲ್ಲಿ ಯಾವ್ಯಾವ ಪೂಜೆ ನಡೆದಿದೆ ಇದುವರೆಗೂ ಎಲ್ಲ ಯಾವುದೇ ಫಂಡಲ್ಲಿ ಇರ್ಬೋದು, ರಾಜ್ಯ ಸರ್ಕಾರದಾಗಲಿ ಶಾಸಕರ ಯಾವುದೇ ನಿಧಿಲಿ ಫಂಡಲ್ಲಿ ಯಾವುದೂ ಇಲ್ಲ. ಹಾಗೆ ಆ ಥರ ಇದ್ದಿದ್ದರೆ ಸೆಂಟ್ರಲ್ ಗೌರ್ಮೆಂಟ್ ಫಂಡ್ ಇಲ್ಲ ಅಂದರೆ ನಾನು ರಿಸೈನ್ ಮಾಡಿ ಮತ್ತೆ ಬೇಕಾದ್ರೆ ಗೆದ್ದು ಬರ್ತೀನಿ ತೋರಿಸ್ಲಿ ಬೇರೆಯವರು ಚಾಲೆಂಜ್ ತಗೊಳ್ಳಿ. ಅದೇ ರೀತಿ ನಾನೇನು ಮಾಡ್ತೀನೋ ಇವ್ಯಾವುದೂ 15ನೇ ಹಣಕಾಸು ಅಥವಾ ನಗರಸಭೆ ನಿಧಿ 15ನೇ ಹಣಕಾಸು ಮಾತ್ರ. ರಾಜ್ಯ ಸರ್ಕಾರದ ಯಾವುದೇ ಅನುದಾನ ಇಲ್ಲ. ಇದರಲ್ಲಿ ಬರೀ ರಾಜಕೀಯಕ್ಕೋಸ್ಕರ ಇವ್ರು ಬರೋದು, ಇವ್ರು ಪೂಜೆ ಮಾಡೋದು, ಇವ್ರು ತೋರಿಸ್ಕೊಂಬಿಟ್ರೆ ಜನಗಳ ಸತ್ಯಾಸತ್ಯತೆ ಗೊತ್ತಾಗಬೇಕು. ಯಾವುದೂ ಅಧಿಕಾರಿಗಳಿಗೆ ಇದುವರೆಗೂ ನೆಲಮಂಗಲ ನಗರಸಭೆ ವ್ಯಾಪ್ತಿನಲ್ಲಿ ಕಾಮಗಾರಿಗಳಿಗೆ ಯಾವುದೂ ಬೋರ್ಡ್ ಆಗ್ತಾನೆ ಇಲ್ಲ. ಅದರಲ್ಲಿ ಕಾನೂನಲ್ಲಿ ಅವಕಾಶ ಇದೆ. ಸ್ಟ್ರಿಕ್ಟ್ ಆಗಿದ್ದರೂ ಸಹ ಇದು ಇಂಥ ಅನುದಾನದ ಫಂಡಲ್ಲಿ ಕೆಲಸ ನಡೀತಾ ಇದೆ ಅಂತ ಕೆಲಸ ಶುರುವಾಗಿನ ಮುಂಚೆನೇ ಪ್ರಾರಂಭ ಆಗಿನ ಮುಂಚೆನೇ ಬೋರ್ಡ್ ಹಾಕಬೇಕು, ನಂತರನೂ ಹಾಕಬೇಕು. ಇದುವರೆಗೂ ಯಾವುದೂ ಶಿಷ್ಟಾಚಾರ ಪಾಲಿಸ್ತಾ ಇಲ್ಲ. ಇಲ್ಲಿ ಯಾಕೆ ಆಗ್ತಿಲ್ಲ ಅಂದರೆ ಅಧಿಕಾರಿಗಳಿಗೆ ಒತ್ತಡ ತರ್ತಾರೆ. ಯಾವ ಫಂಡ್ ಯಾರಿಗೆ ಅಂತ ಜನಗಳಿಗೆ ಗೊತ್ತಾದ್ರಲ್ಲ ಅವರ. ಈಗ ಕೆರೆ ಅಭಿವೃದ್ಧಿಗೆ ಬಂದಿದೆ, ಅಮೃತ್ 2 ಅಂತ ಬಂದಿದೆ, ಪಾರ್ಕ್ಗಳಿಗೆ ಹಾಕಿದೆ ಕೇಂದ್ರ ಸರ್ಕಾರದ್ದು. ಬೇಜಾನ್ ವಿಶೇಷ ನಿಧಿ ಬರ್ತಾ ಇದೆ, ಅದ್ರಲ್ಲಿ ಹಾಕಲಿ. ರಾಜ್ಯ ಸರ್ಕಾರದ ವಿಶೇಷ ನಿಧಿ ಯಾವುದನ್ನು ಬಂದಿದ್ದರೆ ಅದಕ್ಕೆ ಹಾಕೊಳ್ಳಿ. ಶಾಸಕರ ನಿಧಿ ಇದ್ದರೆ ಶಾಸಕರ ನಿಧಿ ಹಾಕೊಳ್ಳಿ. ನಗರಸಭೆ ನಿಧಿ ಇದ್ದರೆ ನಗರಸಭೆ ಫಂಡ್ ಹಾಕೊಳ್ಳಿ. 15th ಫೈನಾನ್ಸ್ ಇದ್ದರೆ ಸೆಂಟ್ರಲ್ ಗೌರ್ಮೆಂಟ್ ಅದನ್ನ ಹಾಕೊಳ್ಳಿ ಅಂತಾರೆ ನಮ್ಮದು ಒತ್ತಾಯ. ಇದರಲ್ಲಿ ಯಾವುದೇ ರೀತಿ ರಾಜಕೀಯ ಇಲ್ಲ, ಯಾವುದೂ ಇಲ್ಲ. ನಮ್ಮ ಆ ಏರಿಯಾ ಕೌನ್ಸಿಲರ್ಗಳಿಗೆ ಹೇಳೋದಿಲ್ಲ. ಈ ಭಾಗದ ಇವರು ರಾಮಮೂರ್ತಿನವರು ಒತ್ತಡ ಹಾಕಿ ಈ ರಸ್ತೆ ಆಗಲೇಬೇಕು. ಎಬನೇಜರ್ ಶಾಲೆ ಇದೆ ಸರ್, ನಮ್ಗೆ ಹೇಳೋದೇ ಇಲ್ಲ. ಈಗ ಪೂಜೆ ಮಾಡೋಕೆ ಈಗ ಅರ್ಧ ಗಂಟೆ ಮುಂಚೆ ಹೇಳ್ತಾವ್ರೆ ನಾವು ಮಾಡಿ. ಹೌದು, ನಾವು ಕೇಳಕ್ಕೆ ಬಂದರೆ ನಮಗೆ ಧಮಕಿ ಆಗುತ್ತೆ. ನಿಮಗೆ ಯೋಗ್ಯತೆ ಇಲ್ಲ ಅಂತಾರೆ. ನನಗೆ ಯೋಗ್ಯತೆ ನನಗಾಗಲೇ 4 ಸತಿ ಕೊಟ್ಟಿದ್ದಾರೆ ಸಾಕು. 4 ಜನ ನಾನೇನು ಏನೇ ದುಡ್ಡು ಕಾಸು ಕೊಟ್ಟು ಆಮಿಷ ಹೊಡೆದೇನು ಗೆದ್ದು ಬಂದಿಲ್ಲ. ಜನ ಯಾವ ರೀತಿ ಮಾಡ್ಯಾರ ನಾನು ನೆಲಮಂಗಲ ನಗರಸಭೆ ಗೊತ್ತು, ನೆಲಮಂಗಲ ತಾಲೂಕ್ನವರೇ ಗೊತ್ತು ಶಿವಕುಮಾರ್ ಕುಮಾರಿ ಯಾವ ರೀತಿ ಗೆದ್ದು ಬರ್ತಾರೆ ಅಂತ. ಅದರಲ್ಲೇ ನಮಗೇನು ಯಾರಿಗೇನು ಧಮಕಿ ಹಾಕೋರು ನಾವೇನು ಹೆದರ್ಕೊಳ್ಳೋ ಜನ ಅಲ್ಲ ನಾವು.